ಓಂ ಆದ್ಯಂತವಂತಃ ಕವಯಃ ಪುರಾಣಾ ಸೂಕ್ಷ್ಮ ಬೃಹಂತೋಪ್ಯನುಶಾಸಿತಾರಃ ಸರ್ವಾನ್ ಜ್ವರಾನ್ ಘ್ನಂತು ಮಮಾನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾಃ ನಾರಾಯಣೇ ತ್ವೇಕಮನಾವಸಾಮಿ ಸರ್ವೇಣ ಭಾವೇನ ಶರೀರಭೂತಾ ತಸ್ಮಿನ್ ಹಿ ಧರ್ಮಸ್ವ ಮಹಾನ್ಯವಿಷ್ಟಃ ಬ್ರಹ್ಮಣ್ಯತಾ ಚಾತ್ರ ತಥಾ ಪ್ರಿಯತ್ವಂ ವಾಯುರ್ಭೀಮೋ ಭೀಮನಾದೋ ಮಹೌಜಾಃ ಸರ್ವೇಷಾಂ ಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿರ್ದೇಹಿನಾಂ ದೇಹಪಾತೆ ತಸ್ಮಾದ್ವಾಯುರ್ದೇವದೇವೋ ವಿಶಿಷ್ಟಃ ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಆಶ್ವಮೇಧಿಕ ಪರ್ವದ 10ನೇ ಭಾಗವನ್ನು ನಾವಿವತ್ತು ಶ್ರವಣ ಮಾಡಬೇಕಾಗಿದೆ. ಅಲ್ಲಿ ಕೆಲವು ಅಧ್ಯಾಯಗಳಲ್ಲಿ, ಕೆಲವು ಪಾಠಗಳಲ್ಲಿ 16ನೇ ಅಧ್ಯಾಯ ಅಥವಾ ಇನ್ನು ಕೆಲವು ಪಾಠಗಳಲ್ಲಿ ಅದು 17ನೇ ಅಧ್ಯಾಯ ಆಗಬಹುದು. ಅನುಗೀತಾ ಪರ್ವ ಅಂತ ಇದನ್ನು ಹೇಳ್ತಾರೆ. ಕೃಷ್ಣ ಅರ್ಜುನನಿಗೆ ಬೋಧಿಸಿದಂಥ ತತ್ವಸಾರವನ್ನು ನಾವಿದರಲ್ಲಿ ಶ್ರವಣ ಮಾಡಬೇಕಾಗಿದೆ. ಸ್ವಸ್ಥಸ್ತು ಸದಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತಸ್ಯ ಆಶ್ವಮೇಧಿಕ ಪರ್ವಣಿ ಪಾಪನಾಶಿನೀಃ ಕಥಾಃ ವಾಸುದೇವಾಶ್ರಯಾಃ ಪಾಂಡವಾಶ್ರಯಾಶ್ಚ ಶೃಣ್ವತಾಂ ಸರ್ವೇಷಾಮಸ್ಮಾಕಂ ದಿಷ್ಟ್ಯಾ ಅದ್ಯ ಅನುಗೀತಾ ಪರ್ವಣಿ ಪ್ರೋಕ್ತಃ ತತ್ವಸಾರಃ ಶ್ರವಣಪಥಗಾಮಿ ಬೋಭವೀತಿ. ಗತೇಷು ಭಾಗೇಷು ಪಾಂಡವಾನಾಂ ಸಾಮ್ರಾಜ್ಯೆ ಕಥಂ ಧರ್ಮಶಾಸನಂ ಸುಖಶಾಸನಂ ಚ ಬಭೂವೇತಿ ಕಥಾ ಪ್ರಾವರ್ತತೆ. ಸಹ ರಾಜಾ ಯುಧಿಷ್ಠಿರಃ ಭಾರತವರ್ಷಂ ಸ್ವರ್ಗಂ ಸುರೇಂದ್ರವತ್ ಜಿಷ್ಣುನಾ ಸಾಕಂ ಶಶಾಸ. ಈ ಅನುಗೀತಾ ಪರ್ವದ ಏನಿದೆ, ಇದರ ಆರಂಭದ ಒಂದಿಷ್ಟು ಭಾಗ ಮಹಾಭಾರತದ ತಾತ್ಪರ್ಯ ನಿರ್ಣಯದ 30ನೇ ಅಧ್ಯಾಯದಲ್ಲಿ ಕಂಡುಬರ್ತದೆ. ಆ ತಾತ್ಪರ್ಯ ನಿರ್ಣಯದ ಆ ಕೆಲವು ಶ್ಲೋಕಗಳನ್ನು ನೋಡಿ ಮುಂದಿನ ಈ ಭಾಗವನ್ನು, ಮಹಾಭಾರತದ ಭಾಗವನ್ನು ನಾವು ಶ್ರವಣಕ್ಕೆ ತಂದುಕೊಳ್ಳೋಣ. ಗೀತೋಕ್ತಂ ವಿಸ್ಮೃತಂ ಚಾಸ್ಮಿ ಪುನರ್ವಿಸ್ತರತೋ ವದತ್ ವಾಣಿ ಪ್ರಾಣೋ ವಾಸುದೇವ ಇತ್ಯೇತೆ ರಖಿಲಂ ತತಂ. ಮಹಾಭಾರತ ತಾತ್ಪರ್ಯ ನಿರ್ಣಯದ 30ನೇ ಅಧ್ಯಾಯದ 49ನೇ ಶ್ಲೋಕ ಇದೆ. 48ನೇ ಶ್ಲೋಕದವರೆಗೆ ಪಾಂಡವರು ಕೃಷ್ಣನ ಅನುಗ್ರಹದಲ್ಲಿ, ಆತನ ಮಾರ್ಗದರ್ಶನದಲ್ಲಿ ಭೂಮಿಯನ್ನು ಹೇಗೆ ಆಳಿದರು, ಕಲಿಯನ್ನು ಹೇಗೆ ನಿಗ್ರಹಿಸಿದರು ಅನ್ನುವಂಥ ಸಂಗತಿಗಳೆಲ್ಲ ವರ್ಣಿತ ಆಗಿದ್ದವು. ಯುದ್ಧರಂಗದಲ್ಲಿ ಕೃಷ್ಣ ಏನು ಗೀತೆಯನ್ನ ಕೃಷ್ಣನಿಗೆ ಹೇಳಿದ್ದ, ಕೃಷ್ಣ ಅರ್ಜುನನಿಗೆ ಹೇಳಿದ್ದ, ಅದು ಅರ್ಜುನನಿಗೆ ಮರ್ತು ಹೋಗಿತ್ತು. ಅದನ್ನ ಕೃಷ್ಣ ಅನುಗೀತಾದಲ್ಲಿ ಮತ್ತೆ ಅರ್ಜುನನಿಗೆ ಉಪದೇಶ ಮಾಡಿದ. ಅವನು ಏನು ತತ್ವವನ್ನು ಹೇಳಿದ? ಕೃಷ್ಣ ಮತ್ತು ಭಾರತಿ ಪ್ರಾಣರು. ವಾಣಿ ಅಂದ್ರೆ ಸರಸ್ವತಿ ಅಥವಾ ಭಾರತಿ, ಪ್ರಾಣ ಅಂದ್ರೆ ಚತುರ್ಮುಖ ಬ್ರಹ್ಮ, ಅವನಿಗೆ ಮುಖ್ಯ ಪ್ರಾಣ. ಇವರಿಂದ ಈ ಜಗತ್ತೆಲ್ಲವೂ ಕೂಡ ವ್ಯಾಪ್ತ ಆಗಿದೆ. ಆದ್ದರಿಂದ ಜಗತ್ತಿನಲ್ಲಿ ಸರ್ವಶ್ರೇಷ್ಠರಾದವರು ಇವರೇ ಆಗಿದ್ದಾರೆ. ಜಗತ್ತು ಇವರ ವಶದಲ್ಲಿದೆ. ಅದರಲ್ಲಿ ವಾಸುದೇವ ಮೊದಲ ಸ್ಥಾನದಲ್ಲಿದ್ದಾನೆ.
ತಾರತಮ್ಯ ಕಕ್ಷಾದ ಪ್ರಥಮ ಸ್ಥಾನದಲ್ಲಿದ್ದಾನೆ. ಆ ಬಳಿಕ ಚತುರ್ಮುಖ ಸರಸ್ವತಿಯರು, ಪ್ರಾಣಭಾರತೀಯರಿದ್ದಾರೆ. ರುದ್ರಾದಿ ಸಕಲ ದೇವತೆಗಳು ಕೂಡ ಇವರ ಅಧೀನದಲ್ಲಿದ್ದಾರೆ. ಆದ್ದರಿಂದ ಇವರು ಸರ್ವೋತ್ತಮರು ಅಂತ ಹೇಳಿದ್ದು. ಸರ್ವೋತ್ತಮತ್ವಂ ಏತೇಷಾಂ ಸರ್ವಮೇತದ್ವಶೇ ಜಗತ್. ಇವರು ಮೂವರನ್ನೇ ಸರ್ವೋತ್ತಮರು ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ತಾತ್ಪರ್ಯ ನಿರ್ಣಯದಲ್ಲಿ ವರ್ಣಿತವಾದಂತಹ ಈ ಸರ್ವೋತ್ತಮತ್ವದ ರಹಸ್ಯ ಕೂಡ ಮುಂದೆ 24ನೇ ಅಧ್ಯಾಯದಲ್ಲಿ, ಇದೇ ಅಶ್ವಮೇಧಿಕ ಪರ್ವದ 24ನೇ ಅಧ್ಯಾಯದಲ್ಲಿ ವರ್ಣಿತ ಆಗಿದೆ. ಇತ್ತಂ ಹರೇರ್ವಶೇ ಸರ್ವಂ ಗುಣಪೂರ್ಣಶ್ಚ ಸಪ್ರಭು. ಅವನು ಗುಣಪೂರ್ಣನಾಗಿದ್ದಾನೆ ಭಗವಂತ, ಮತ್ತೆ ಸಕಲ ಜಗತ್ತು ಕೂಡ ಅವನ ಅಧೀನದಲ್ಲಿದೆ. ಅವನಂತೆ ಗುಣಪೂರ್ಣನಾದವನು ಬೇರೆ ಯಾರೂ ಇಲ್ಲ, ಒಡೆಯನು ಕೂಡ ಬೇರೆ ಯಾರೂ ಇಲ್ಲ. ಏಕಏವ ನಚಾನ್ಯೋಸ್ತಿ ಪ್ರಾಣೋಚ್ಚ ತದಧೋ ರಮ. ಆ ಪರಮಾತ್ಮನ ಬಳಿಕ ಮತ್ತೆ ಪ್ರಾಣನಿಗಿಂತ ಮೇಲೆ ಲಕ್ಷ್ಮೀದೇವಿ ಇದ್ದಾಳೆ. ಹಿಂದಿನ ಶ್ಲೋಕದಲ್ಲಿ ಆ ಲಕ್ಷ್ಮೀದೇವಿನ ಹೇಳಲಿಲ್ಲ, ವಾಣಿ ಪ್ರಾಣ ವಾಸುದೇವ ಅಂತ ಹೇಳಿದರು. ಈ ಕೆಲವು ಕಡೆ ಈ ಲಕ್ಷ್ಮೀದೇವಿ ವರ್ಣನೆ ಮಾಡ್ತಾರೆ, ಕೆಲವು ಕಡೆ ವರ್ಣನೆ ಮಾಡೋದೇ ಇಲ್ಲ. ಪರಮಾತ್ಮನ ಬಳಿಕ ಪ್ರಾಣಭಾರತೀಯರನ್ನ ಅಥವಾ ಚತುರ್ಮುಖ ಸರಸ್ವತಿಯರನ್ನೇ ಹೇಳಿಬಿಟ್ಟಿರ್ತಾರೆ. ಯಾಕೆ ಹೀಗಲ್ಲ ಅಂದ್ರೆ, ಬೃಹದಾರಣ್ಯಕ ಭಾಷ್ಯ ಅದನ್ನು ಸ್ಪಷ್ಟಪಡಿಸುವಂತೆ, ಅತ್ಯಂತರಂಗಂ ಯತ್ತಸ್ಮಾನ್ ನಹರೇ ಪೃಥಗೂರಿತ ಶ್ರೀ ಸ್ವರೂಪ ವಿಭೇದೇಪಿ ಸರ್ವೋಚ್ಚಾಪೆ ನಿತ್ಯಶಃ. ಲಕ್ಷ್ಮೀದೇವಿಯನ್ನ ಪರಮಾತ್ಮನಿಗಿಂತ ಭಿನ್ನವಾಗಿ ಕೆಲವು ಬಾರಿ ಹೆಸರಿಸ್ತಾರೆ, ಕೆಲವು ಬಾರಿ ಹೆಸರಿಸುವುದೇ ಇಲ್ಲ. ಹಾಗೆ ಹೆಸರಿಸದೇ ಇರಲಿಕ್ಕೆ ಏನು ಕಾರಣ? ಅಂತರಂಗಳಾದ್ರಿಂದ, ಅತ್ಯಂತ ಅಂತರಂಗದ ಸ್ಥಾನದಲ್ಲಿದ್ದವಳಾದ್ರಿಂದ ಪರಮಾತ್ಮನನ್ನು ಹೇಳಿಬಿಟ್ರೆ ವಾಸುದೇವನನ್ನು ಹಿಂದಿನ ಶ್ಲೋಕದಲ್ಲಿ ಹೇಳಿರುವುದರಿಂದ ವಾಸುದೇವನ ಬಳಿಕ ಇರುವಂತಹ ಅವಳನ್ನು ಕೂಡ ಹೇಳಿದಂತೆಯೇ ಆಯಿತು. ಆದ್ದರಿಂದ ಅನೇಕ ಬಾರಿ ಅವಳನ್ನು ಪ್ರತ್ಯೇಕವಾಗಿ ಹೇಳುವುದೇ ಇಲ್ಲ. ರಚಸ್ಸಾಮ ರಸಃ ಸಾಮನ ಉದ್ಗೀತೋ ರಸಃ ಅಂತ ಚಾಂದೋಗ್ಯ ಉಪನಿಷತ್ತು ಹೇಳ್ತದೆ. ಋಗಭಿಮಾನಿನಿಯಾದಂತಹ ಸರಸ್ವತಿ ದೇವಿಗಿಂತ ಸಾಮಾಭಿಮಾನಿಯಾದಂತಹ ಪ್ರಾಣ ದೊಡ್ಡವನು. ಸಾಮ್ನ ಉದ್ಗೀತೋ ರಸಃ, ಆ ಸಾಮನಿಗಿಂತ ಉದ್ಗೀತ ಶಬ್ದವಾಚ್ಯನಾದಂತಹ ಪರಮಾತ್ಮ ದೊಡ್ಡವನು ಅಂತ ಅಷ್ಟೇ ಹೇಳಿದ್ದಾರೆ. ಲಕ್ಷ್ಮೀದೇವಿಯನ್ನು ಹೇಳಲೇ ಇಲ್ಲ. ಆದರೆ ಲಕ್ಷ್ಮೀದೇವಿಯನ್ನು ಹೇಳದೆ ಹೋದರೂ ಕೂಡ ಪರಮಾತ್ಮ ಯಾವತ್ತೂ ಲಕ್ಷ್ಮೀದೇವಿಯ ಸಮೇತನಾಗಿಯೇ ಈ ಜಗತ್ತಿಗೆ ಒಡೆಯನಾಗಿರ್ತಾನೆ. ದಕ್ಷಿಣಾಭಿಸ್ಸಹೈವೈತನ್ ಮಧಸ್ಥಾ ಜಗತ್ ಸದಾ ಧನ್ಯಾಶ್ಚರ್ಯೋಹಮೇವೈಕೋ ಮಿತ್ರಮ್ಮೇ ದಕ್ಷಿಣಾರಮ ಅಂತೇನು ಹರಿವಂಶದ ಶ್ಲೋಕ ಇದೆ ಧನ್ಯಾಶ್ಚರ್ಯ ಉಪಾಖ್ಯಾನದಲ್ಲಿ. ಅಲ್ಲಿ ಸ್ವಯಂ ಭಗವಂತನೇ ಹೇಳಿರುವಂತೆ ದಕ್ಷಿಣಾಭಿಸ್ಸಹ ಏತತ್ ಮಧಸ್ಥಾತ್ ಜಗತ್. ಈ ಜಗತ್ತು ನನಗಿಂತ ಕೆಳಗಿದೆ. ಜಗತ್ತು ನನಗಿಂತ ಕೆಳಗಿದೆ ಅಂದ್ರೆ ಏನರ್ಥ? ನಾನು ದಕ್ಷಿಣಾ ಶಬ್ದವಾಚ್ಯಳಾದ ಲಕ್ಷ್ಮಿಯ ಜೊತೆಗೇನಿದ್ದೇನೆ, ನಮ್ಮಿಬ್ಬರಿಗಿಂತ ಜಗತ್ತು ಕೆಳಗಿದೆ ಅಂತಾನೆ ಅರ್ಥ. ಅದಕ್ಕೆ ದಕ್ಷಿಣಾಭಿಸ್ಸಹ ಏವ, ದಕ್ಷಿಣಾ ಶಬ್ದವಾಚ್ಯಳಾದ ರಮಾದೇವಿಯ ಜೊತೆಗೇನೆ ಮದಧಸ್ತಾತ್ ಜಗತ್ ಸದಾ, ಸದಾ ಯಾವಾಗಲೂ ಜಗತ್ತು, ಈ ಜಗತ್ತು ಮತ್ ಅಧಸ್ತಾತ್ ನನಗಿಂತ ಕೆಳಗಿದೆ. ನನಗಿಂತ ಕೆಳಗಿದೆ ಅಂದ್ರೆ ನನ್ನ ಮತ್ತು ಲಕ್ಷ್ಮಿಗಿಂತ ಕೆಳಗಿದೆ, ಲಕ್ಷ್ಮೀ ಸಮೇತನಾದ ನನಗಿಂತ ಕೆಳಗಿದೆ ಅಂತಾನೆ ಆ ಮಾತಿಗೆ ಅರ್ಥ. ಅದಕ್ಕಾಗಿ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಅಂತ ಐತರೇಯ ಉಪನಿಷತ್ನಲ್ಲಿ ಆ ಲಕ್ಷ್ಮೀದೇವಿಯನ್ನ ಭಗವಂತನ ಮಿತ್ರಳು ಅಂತ ಹೇಳ್ತಾರೆ. ಅಂತರಂಗದವಳು. ಆದ್ರಿಂದ ಅವಳನ್ನು ಹೆಸರಿಸದೇ ಹೋದ್ರೂ ಕೂಡ ಅವಳ ಹೆಸರನ್ನ ಭಗವಂತ ಯಾವತ್ತೂ ಅಭಿಪ್ರಾಯ ಪಟ್ಟಿರ್ತಾನೆ. ಮತ್ತೆ ಶಾಸ್ತ್ರಕಾರರು ಕೂಡ ಅವಳ ಹೆಸರನ್ನು ಪ್ರತ್ಯೇಕವಾಗಿ ಹೇಳದೆ ಹೋದ್ರು ಅವಳ ಹೆಸರನ್ನು ಹೇಳುವಂತ ಅಭಿಪ್ರಾಯ ಉಳ್ಳವರೇ ಆಗಿರ್ತಾರೆ ಅಂತಾನೆ ಅದರ ತಾತ್ಪರ್ಯ. ಹೀಗೆ 50ನೇ ಶ್ಲೋಕದಲ್ಲಿ ಹೇಳಲಿಲ್ಲ, ಆದ್ರೆ 51ನೇ ಶ್ಲೋಕದಲ್ಲಿ ಹೇಳಿದರು. ಭಗವಂತನಿಗೆ ಹುತಾಶ ಅಂತ ಹೇಳ್ತಾರೆ. ಈ ಆಶ್ವಮೇಧಿಕ ಪರ್ವದಲ್ಲಿ 25ನೇ ಅಧ್ಯಾಯದಲ್ಲಿ ಆ ಹುತಾಶ ಎಂಬ ಶಬ್ದದ ಒಂದು ಅರ್ಥವನ್ನು ಕೂಡ ಹೇಳ್ತಾರೆ. ನಾವು ಅದನ್ನು ಮತ್ತೆ ಇನ್ನೊಂದ್ಸರಿ ಸಂಕ್ಷಿಪ್ತವಾಗಿ ನೋಡೋಣ. ಎಲ್ಲವನ್ನೂ ಆ ಭಗವಂತ ಹೋಮಿಸಿದ್ದನ್ನೆಲ್ಲವನ್ನೂ ಸ್ವೀಕಾರ ಮಾಡುವುದರಿಂದ ಅವನು ವಾಗಭಿಮಾನಿಯಾದಂಥ ಭಾರತಿ ಪ್ರಾಣನ ಹೃದಯ ಕಮಲದಲ್ಲಿದ್ದು ಈ ಜಗತ್ತನ್ನೆಲ್ಲ ಧರಿಸಿದ್ದಾನೆ. ಬ್ರಹ್ಮರುದ್ರಾದಿಗಳೆಲ್ಲರೂ ಕೂಡ ಜೀವರೇ,
ಆದ್ರಿಂದ ಅವರೆಲ್ಲರಿಗಿಂತಲೂ ಕೂಡ ಇವರು ಉತ್ತಮರಾಗಿದ್ದಾರೆ. ಸ ಈಶೋ ಬ್ರಹ್ಮರುದ್ರಾದ್ಯಾಹ ಜೀವ ಏವ ಪ್ರಕೀರ್ತಿತಾಹ. ಜೀವ ಈಶ ಅಂತ ಎರಡು ವರ್ಗೀಕರಣ ಮಾಡಿರ್ತಾರಲ್ಲ, ಆ ಈಶ ಎಂಬ ಕೋಟಿಯಲ್ಲಿ ಲಕ್ಷ್ಮೀದೇವಿಯೂ ಇದ್ದಾಳೆ, ಪರಮಾತ್ಮನೂ ಇದ್ದಾನೆ ಈಶ ಎಂಬ ವರ್ಗದಲ್ಲಿ. ಅದಾದ ಬಳಿಕ ಇರುವಂತಹ ವರ್ಗ ಅಂದ್ರೆ ಜೀವವರ್ಗ. ಆ ಜೀವವರ್ಗದಲ್ಲೇ ಬ್ರಹ್ಮನು ಕೂಡ ಇದ್ದಾನೆ. ಅನೇಕ ಬಾರಿ ಲಕ್ಷ್ಮೀದೇವಿಯನ್ನು ಕೂಡ ಜೀವ ಅಂತ ಹೇಳ್ತಾರೆ, ಹೇಳುವುದಿಲ್ಲ ಅಂತಲ್ಲ. ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು ಬ್ರಹ್ಮರುದ್ರಾದಿಗಳನ್ನು ಜೀವ ಅಂತ ಹೇಳುವುದು. ಅದರ ತಾತ್ಪರ್ಯ ಏನು? ಬ್ರಹ್ಮರುದ್ರಾದಿಗಳು ಸಂಸಾರದಲ್ಲಿ ಇದ್ದು ಮುಂದೆ ಸಂಸಾರವನ್ನು ದಾಟಿ ಹೋಗಬೇಕಾದವರು ಅಂತ ಜೀವ ಶಬ್ದಕ್ಕೆ ಇಲ್ಲಿ ಅರ್ಥ. ಕೆಲವು ಕಡೆ ಜೀವ ಅಂತ ಲಕ್ಷ್ಮೀದೇವಿಯನ್ನು ಹೇಳಿದಾಗ ಅಲ್ಲಿ ಅವಳು ಸಂಸಾರದಲ್ಲಿ ಇದ್ದವಳು ಅಂತ ಅರ್ಥ ಅಲ್ಲ, ಭಗವಂತನನ್ನು ಅವಲಂಬಿಸಿ ಬದುಕುವಂಥವಳು ಅಂತ ಅರ್ಥ. ಸ್ವಯಂ ಭಗವಂತನಿಗೆ ಜೀವ ಅಂತ ಹೆಸರಿದೆ, ಅದನ್ನು ಜೀವನ ಪತ್ನಿಯಾದಂತಹ ಲಕ್ಷ್ಮೀದೇವಿಯು ಕೂಡ ಜೀವ, ಅವನನ್ನು ಅನುಸರಿಸಿ ಬದುಕುವವಳಾದ್ರಿಂದ ಅವಳು ಜೀವ. ಹೀಗೆ ಜೀವ ಶಬ್ದವನ್ನು ಎಲ್ಲಿ ಪ್ರಯೋಗ ಮಾಡಿರ್ತಾರೆ ಅನ್ನೋದನ್ನು ಅವಲಂಬಿಸಿ ಅದಕ್ಕೆ ಅರ್ಥವನ್ನು ನಾವು ತಿಳ್ಕೊಳ್ಬೇಕು. ಭಗವಂತನ ಭಕ್ತರಾದವರೇನಿದ್ದಾರೆ ಅವರು ಸದ್ಗತಿಯನ್ನು ಪಡೀತಾರೆ. ಅವನನ್ನು ದ್ವೇಷಿಸುವಂಥವರು, ಅವನ ಭಕ್ತರನ್ನು ದ್ವೇಷಿಸುವಂಥವರು ಅವರೆಲ್ಲ ದುರ್ಗತಿಯನ್ನು ಪಡೀತಾರೆ. ಮತ್ತೆ ಸಂಸಾರದಲ್ಲಿರುವಂಥವರು ನಡುವಿನವರು, ಮಧ್ಯಮರು. ಹೀಗೆ ಜೀವರು ತ್ರಿವಿಧರಾಗಿದ್ದಾರೆ. ಇದೆಲ್ಲ ಹೇಗೆ ಗೊತ್ತಾಗೋದು? ಆ ಜೀವರಲ್ಲಿರುವಂತಹ ಲಿಂಗೈಹಿ ದೈಹಿಕ ಮಾನಸೈಹಿ, ಜೀವರ ದೈಹಿಕ ಲಕ್ಷಣಗಳಿಂದ ಮತ್ತೆ ಮಾನಸಿಕ ಲಕ್ಷಣಗಳಿಂದ ಅವುಗಳನ್ನ ತಿಳಿಯಬೇಕು. ಈ ಶ್ಲೋಕಗಳಿಗೆ ಬೇರೆ ಬೇರೆ ತರದ ಅರ್ಥ ಹೇಳ್ತಾರೆ. 27ನೇ ಅಧ್ಯಾಯದಲ್ಲಿ ಅಶ್ವಮೇಧಿಕ ಪರ್ವದಲ್ಲಿ ಈ ವಿಷಯ ಎಲ್ಲ ಬಂದಿದೆ. ಮಹತ್ತತ್ವದ ವ್ಯಾಪ್ತಿ ಎಷ್ಟರವರೆಗೆ ಇರ್ತದೋ ಅಲ್ಲಿಯವರೆಗೆ ಬ್ರಹ್ಮನ ಶರೀರ ಇದೆ, ಬ್ರಹ್ಮನ ಶರೀರ ಅಲ್ಲೆಲ್ಲ ಹರಡಿದೆ. ಅದಕ್ಕಿಂತ ಕೆಳಗೆ ಅಹಂಕಾರ ತತ್ವದ ವ್ಯಾಪ್ತಿ ಇದೆ, ಅಲ್ಲೆಲ್ಲ ರುದ್ರ ಇದ್ದಾನೆ, ಗರುಡ ಶೇಷರಿದ್ದಾರೆ. ಅದಕ್ಕಿಂತ ಕೆಳಗೆ ಮನಸ್ತತ್ವದ ವ್ಯಾಪ್ತಿ ಇರುವಲ್ಲಿ ಇಂದ್ರಕಾಮರ ಶರೀರ ಇದೆ. ಹೀಗೆ ದೇವತೆಗಳ ಶರೀರ ಪರಿಮಾಣದ ವ್ಯತ್ಯಾಸದಿಂದ ಅವರವರ ತಾರತಮ್ಯವನ್ನು ತಿಳಿಯಬಹುದು ಅಂತ ಒಂದು ವ್ಯಾಖ್ಯಾನ ಇದೆ. ಇದು ವಾದಿರಾಜ ಸ್ವಾಮಿಗಳ ವ್ಯಾಖ್ಯಾನ. ಮತ್ತೊಂದು ಜನಾರ್ದನೀಯ ವ್ಯಾಖ್ಯಾನಕ್ಕನುಸಾರವಾಗಿ ಈ ದ್ವಾತ್ರಿಂಶ ಲಕ್ಷಣಗಳೇನಿವೆ, 32 ಲಕ್ಷಣಗಳು, ಅವುಗಳಲ್ಲಿ ಹೆಚ್ಚು ಹೆಚ್ಚು ಲಕ್ಷಣಗಳು ಯಾರಲ್ಲಿವೆಯೋ ಅವರು ಉತ್ತಮರು, ಕಡಿಮೆ ಲಕ್ಷಣಗಳು ಯಾರಲ್ಲಿವೆಯೋ ಅವರು ಕಡಿಮೆಯವರು ಅಂತ ಈಗ ಅದನ್ನ ತಿಳ್ಕೊಳ್ಬೇಕು. ಅಥವಾ ದೈಹಿಕ ಲಕ್ಷಣಗಳು ಅಂದ್ರೆ ಭಗವಂತನ ಶಂಖಚಕ್ರಾದಿ ಧಾರಣೆಗಳನ್ನು ಧರಿಸುವುದು, ಆ ಚಿಹ್ನಗಳನ್ನು ಧರಿಸುವುದು, ಭಗವಂತನಿಗೆ ಪ್ರದಕ್ಷಿಣೆ ನಮಸ್ಕಾರ ಇತ್ಯಾದಿಗಳನ್ನು ಮಾಡುವುದು, ಇವೆಲ್ಲ ಇದ್ರೆ ಅವರು ಉತ್ತಮ ಜೀವರು ಅಂತ ಕರೆಸ್ಕೋತಾರೆ. ಇಲ್ಲೇ ಹೋದ್ರೆ ಅಧಮರು ಅಂತ ಕರೆಸ್ಕೋತಾರೆ. ಮಾನಸಿಕ ಲಕ್ಷಣಗಳೊಂದು ಯಾವುದು? ಬ್ರಹ್ಮ ಸಕಲ ವೇದೋಕ್ತ ಗುಣಗಳನ್ನು ಕೂಡ ಉಪಾಸನೆ ಮಾಡ್ತಾನೆ ಭಗವಂತನಲ್ಲಿ. ರುದ್ರಾದಿಗಳು ಇನ್ನು ಕಡಿಮೆ ಉಪಾಸನೆ ಮಾಡ್ತಾರೆ. ಇದು ಕೂಡ ತಾರತಮ್ಯಕ್ಕೆ ಸೂಚಕ ಅಂತ ಅರ್ಥ. ಗುಣೈ ಸರ್ವೈರುಪಾಸ್ಯೋಸೋ ಬ್ರಹ್ಮಣ ಪರಮೇಶ್ವರ ಅನ್ಯೈರ್ ಯಥಾಕ್ರಮಂ ಚೈವ ಮಾನುಷೈ ಕೈಶ್ಚಿದೇವತು ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ವರ್ಣನೆ ಮಾಡಿದ್ದಾರೆ. ಸಕಲ ಗುಣ ಪರಿಪೂರ್ಣ ಅಂತ ಉಪಾಸನೆ ಮಾಡುವವನು ಚತುರ್ಮುಖ ಬ್ರಹ್ಮ. ಆ ಎಲ್ಲಾ ಗುಣಗಳನ್ನು ಅವನು ಸಾಕ್ಷಾತ್ಕರಿಸ್ಕೋತಾನೆ ಭಗವಂತನಲ್ಲಿ. ಬ್ರಹ್ಮನಿಂದ ಕೆಳಗೆ ಬಂದ್ರೆ ಆ ಸರ್ವಗುಣತ್ವದ ಉಪಾಸನೆಯಲ್ಲಿ ಸ್ವಲ್ಪ ಸ್ವಲ್ಪ ನ್ಯೂನತೆ ಬರ್ತಾ ಹೋಗ್ತದೆ. ತೀರಾ ಕೆಳಗೆ ಬಂದಾಗ ಮನುಷ್ಯರಲ್ಲಿ ಮಾನುಷೈಹಿ ಕೈಶ್ಚಿದೇವತು ಸಚ್ಚಿದಾನಂದ ಆತ್ಮೀತಿ ಮಾನುಷೈಸ್ತು ಅಂತ ಅಣುಭಾಷ್ಯವು ಕೂಡ ಅದನ್ನು ವರ್ಣನೆ ಮಾಡಿದೆ. ಸತ್ ಚಿತ್ ಆನಂದ ಆತ್ಮ, ಇವನು ಆನಂದ ಸ್ವರೂಪನಾಗಿದ್ದಾನೆ, ನಮಗೆ ನಿಯಾಮಕನಾಗಿದ್ದಾನೆ, ನಿರ್ದುಷ್ಟನಾಗಿದ್ದಾನೆ, ಗುಣಪೂರ್ಣನಾಗಿದ್ದಾನೆ ಅಂತ ಇಷ್ಟೇ ಉಪಾಸನೆ ಮಾಡೋದು. ಹಿಂದೆ ಅನೇಕ ಬಾರಿ ಹೇಳಿದ್ದೆ, ಪರಮಾತ್ಮನನ್ನ ಸತ್ಚಿತ್ ಆನಂದ ಅಂತ ಇಷ್ಟು ಉಪಾಸನೆ ಮಾಡ್ಲಿಕ್ಕೆ ಆಗದೆ ಹೋದ್ರೂ ಕೂಡ ಆದಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸ್ಸೋಪಿತು ಗುಣಾನಾಂ ಸ್ಮರಣಾಶಕ್ತೋ ವಿಷ್ಣೋರ್ ಬ್ರಹ್ಮತ್ವಮೇವತು ಸ್ಮರ್ತವ್ಯಂ ಸತತಂ ತತ್ತು ನ ಕದಾಚಿತ್ ಪರಿತ್ಯಜೇತ್. ಇದು ಕೂಡ ಬ್ರಹ್ಮಸೂತ್ರ ಭಾಷ್ಯದ್ದೇ ಮಾತು. ಬ್ರಹ್ಮದೃಷ್ಟಿ ಉತ್ಕರ್ಷಾತ್ ಅಂತ ಸೂತ್ರ. ಮನುಷ್ಯರಾದಂತಹ ನಮಗೆ ಸತ್ ಚಿತ್ ಆನಂದ ಆತ್ಮ ಅಂತ 4 ಗುಣಗಳನ್ನ ಉಪಾಸಿಸಿರಿ ಅಂತ ಶಾಸ್ತ್ರ ಹೇಳಿದೆ. ಆ 4 ಶಬ್ದಗಳು ನಮ್ಮ ಸ್ಮರಣ ಪಥದಲ್ಲಿ ನಿಲ್ಲದೆ ಹೋದ್ರೆ ಭಗವಂತ ದೊಡ್ಡವನಂತ ಉಪಾಸನೆ ಮಾಡಿದ್ರೆ ಸಾಕು. ಯಾಕೆ? ನಮ್ಗೇನು ಸಮಸ್ಯೆ ಅಂದ್ರೆ ಆದಿವ್ಯಾಧಿ ನಿಮಿತ್ತೇನ ನಾನಾ ಥರದ ಮಾನಸಿಕ ರೋಗಗಳು, ನಮಗೆ ನಾನಾ ಥರದ ದೈಹಿಕ ರೋಗಗಳು, ಇವೆಲ್ಲ ಕಾರಣದಿಂದ
ಗುಣಾನಾಂ ಸ್ಮರಣಾಶಕ್ತವು. ನಮ್ಮ ಸ್ಥಿತಿ ಹೇಗಿದೆ ಅಂದ್ರೆ ಗುಣಗಳು ನಮಗೆ ನೆನಪೇ ಆಗೋದಿಲ್ಲ. ನೆನಪಾಗೋದಿಲ್ಲ ಅಂತ ಹೇಳಿದಾಗ ನಾವು ಶ್ರವಣ ಮಾಡಿರಬೇಕು. ಶ್ರವಣ ಮಾಡಿದ್ದು ನೆನಪಾಗೋದಿಲ್ಲ ಅಂತ ಶಾಸ್ತ್ರಕಾರರು ನಮ್ಮನ್ನ, ನೀವು ಶ್ರವಣ ಮಾಡಿರಬಹುದು ಆದ್ರೂ ನಿಮ್ಗೆ ನೆನಪಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ನಮ್ ದುರ್ದೆಸ ಹೇಗಿದೆ ಅಂದ್ರೆ ನಾವು ಅನೇಕವನ್ನು ಶ್ರವಣನೇ ಮಾಡಿಲ್ಲ. ಆದ್ರಿಂದ ನಾವು ಶಾಸ್ತ್ರಕಾರರು ಅಲ್ಲಿ ಹೇಳದೆ ಬಿಟ್ಟಂತ ಮತ್ತೊಂದು ಅಂಶವನ್ನು ತಗೊಳ್ಬೇಕು. ಈ 4 ಗುಣಗಳಲ್ಲಿಯೂ ಕೂಡ ನಾವೆಲ್ಲವನ್ನೂ ಶ್ರವಣ ಮಾಡೇ ಇಲ್ಲ. ಶ್ರವಣ ಮಾಡಿದ್ದೆಲ್ಲವೂ ನಮ್ಗೆ ಅರ್ಥ ಆಗಲಿಲ್ಲ. ಅರ್ಥ ಆಗಿದ್ದೆಲ್ಲವೂ ನಮಗೆ ನೆನಪಿನಲ್ಲಿಲ್ಲ. ಇದು 3ನೇ ಸ್ಟೆಪ್. ಶಾಸ್ತ್ರ ಹೇಳಿರೋದು 3ನೇ ಸ್ಟೆಪ್ ಹೇಳಿದೆ. ಮೊದಲಿನ 2ನೇ ಸ್ಟೆಪ್ ಅನ್ನ ನಾವು ಈಗಾಗಲೇ ದಾಟಿ ಹೋಗಿದ್ದೀವಿ ಅಂತ ಅದು ಗ್ರಹಿಸಿದೆ. ಆದ್ರೆ ಶ್ರವಣವನ್ನೇ ಮಾಡಲಿಲ್ಲ, ಅರ್ಥವನ್ನೇ ಮಾಡ್ಕೊಳ್ಳಲಿಲ್ಲ ಅನ್ನುವಂಥ 1ನೇ ಮತ್ತು 2ನೇ ಹಂತಗಳನ್ನು ಕೂಡ ನಾವು ತಿಳ್ಕೊಳ್ಬೇಕು. ಅನೇಕರು ಶ್ರವಣವನ್ನೇ ಮಾಡಲಿಲ್ಲ, ಮತ್ತೆ ಅನೇಕರು ಅರ್ಥ ಮಾಡಿಕೊಂಡಿಲ್ಲ. ಅರ್ಥ ಮಾಡಿಕೊಂಡವರೆಲ್ಲರೂ ಕೂಡ ಅದನ್ನು ನೆನಪಿಟ್ಕೊಂಡಿಲ್ಲ. ನೆನಪಿಟ್ಕೊಂಡವರೆಲ್ಲರಿಗೂ ಕೂಡ ಅದನ್ನು ಹೇಳಲಿಕ್ಕೆ ವಾಣಿ ಇಲ್ಲ, ಹೇಳುವಂತ ಶಕ್ತಿ ಇಲ್ಲ. ಹೀಗೆಲ್ಲ ನಮ್ಮ ಸ್ಥಿತಿ ಇದೆ. ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ಆದಿವ್ಯಾಧಿ ನಿಮಿತ್ತೇನ, ನಾನಾ ಥರದ ಸಾಂಸಾರಿಕ ಜಂಜಡದಲ್ಲಿ ನಮಗೆ ಮನೋರೋಗಗಳು ಹೆಚ್ಚಾಗಿವೆ, ದೈಹಿಕ ರೋಗಗಳು ಕೂಡ ಹೆಚ್ಚಾಗಿವೆ. ಆದ್ದರಿಂದ ನಮಗೆ ಈ ಶ್ರವಣ ಮನನ ಇತ್ಯಾದಿಗಳನ್ನು ಯಾವುದನ್ನು ಕೂಡ ಮಾಡ್ಲಿಕ್ಕಾಗ್ತಿಲ್ಲ. ಇದು ನಮ್ಮ ದುರ್ದೆಸೆ. ಹಾಗಿದ್ದಾಗ ಪರಮಾತ್ಮನನ್ನು ದೊಡ್ಡವನು ಅಂತ ಉಪಾಸನೆ ಮಾಡಿದ್ರೆ ಸಾಕು. ಪರಮಾತ್ಮ ದೊಡ್ಡವನು, ನಾನು ಆತನ ಭೃತ್ಯ. ಅದಷ್ಟು ವಿಷ್ಣು ಬ್ರಹ್ಮತ್ವಮೇವತ್ತು ಸತತಂ ಸ್ಮರ್ತವ್ಯಂ. ಯಾವತ್ತೂ ಪರಮಾತ್ಮ ದೊಡ್ಡವನು ಅಂತ ಉಪಾಸನೆ ಮಾಡಲೇಬೇಕು. ಅದನ್ನು ಮಾತ್ರ ಯಾವತ್ತೂ ಬಿಡಬಾರದು ಅಂತ ಶಾಸ್ತ್ರ ವರ್ಣನೆ ಮಾಡಿದೆ. ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜ್ಞಾಯ ಉಪಾಸನಂ ಭವೇತ್ ತತ್ರಾಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣ ಏವ ಹಿ ಅಂತ ಅನುವ್ಯಾಖ್ಯಾನ ಕೂಡ ಹೀಗೆ ಹೇಳಿದೆ. ಎಲ್ಲಾ ಗುಣಗಳನ್ನು ಅವನು ಪರಮಾತ್ಮನಲ್ಲಿ ತಿಳಿತಾನಲ್ಲ. ಹೇಗೆ ಪರಮಾತ್ಮನಲ್ಲಿ ಎಲ್ಲಾ ಗುಣಗಳನ್ನು ತಿಳಿತಾನೆ ಅಂದ್ರೆ ಎಲ್ಲಾ ವೇದಗಳನ್ನು ಎಲ್ಲಾ ಶಾಸ್ತ್ರಗಳನ್ನು ಓದಿದ್ದಾನೆ. ಆದ್ರಿಂದ ಅವನಿಗೆಲ್ಲವೂ ತಿಳಿಯುತ್ತದೆ. ಅಖಿಲಸ್ಯ ವಿಜ್ಞಪ್ತಿ, ಅಲ್ಲಿ ಎಲ್ಲವನ್ನೂ ತಿಳ್ಕೊಳ್ಳುವಂತ ಶಕ್ತಿ, ಎಲ್ಲಾ ಗುಣಗಳನ್ನು ತಿಳಿಯುವ ಶಕ್ತಿ, ಅದಕ್ಕನುಸಾರವಾಗಿ ಎಲ್ಲ ವೇದಗಳನ್ನು ಎಲ್ಲ ಶಾಸ್ತ್ರಗಳನ್ನು ಓದುವ ಶಕ್ತಿ, ಅರ್ಥೈಸಿಕೊಳ್ಳುವ ಶಕ್ತಿ, ವ್ಯಾಖ್ಯಾನಿಸುವ ಶಕ್ತಿ ಏನಿದೆ ಅದು ಅವನಿಗೇ ಇದೆ. ಆದ್ರಿಂದ ಅವನೇ ಸರ್ವಜ್ಞ ಅಂತ ಕರ್ಕೊಂಡಿದ್ದಾನೆ. ತದನ್ಯೇಷಾಂ, ನಮ್ಮಂಥ ಸಾಮಾನ್ಯರಿಗೆ ಆ ಎಲ್ಲವನ್ನೂ ಓದಿ ಜೀರ್ಣಿಸಿಕೊಳ್ಳುವಂತ ಶಕ್ತಿ ಇಲ್ಲ. ಆದ್ರಿಂದ ನಮ್ಮ ಮಟ್ಟಿಗೆ ನಾವು ಸರ್ವಜ್ಞರಾಗಬಹುದು. ಅದು ಕೂಡ ನಾವಿನ್ನೂ ಆಗಿಲ್ಲ. ಆ ಸರ್ವಜ್ಞತ್ವವನ್ನು ನಾವಿನ್ನೂ ಪಡೆದಿಲ್ಲ. ಇನ್ನು ಮುಂದೆ ಅದನ್ನು ಪಡೆಯಬೇಕಾಗಿದೆ ಅಂತ ಅದರ ತಾತ್ಪರ್ಯ. ನತಾದೃಶಿ ಪ್ರೀತಿರೀಡ್ಯಸ್ಯ ವಿಷ್ಣೋ ಗುಣೋತ್ಕರ್ಷ ಜ್ಞಾತರಿ ಯಾದೃಶಿ ಸ್ಯಾತ್ ಅಂತ ತತ್ವನಿರ್ಣಯದಲ್ಲಿ ಆಚಾರ್ಯರು ಒಂದು ಪ್ರಮಾಣವನ್ನು ಉದ್ಧರಿಸುವಂತೆ ಭಗವಂತನ ಗುಣೋತ್ಕರ್ಷವನ್ನು ತಿಳ್ಕೊಳ್ಳುವುದೇ ಎಲ್ಲಾ ಶಾಸ್ತ್ರಗಳ ಮಹಾ ತಾತ್ಪರ್ಯ. ತನ್ನ ಗುಣೋತ್ಕರ್ಷವನ್ನು ಯಾವ ಭಕ್ತ ಹೆಚ್ಚಾಗಿ ತಿಳ್ಕೋತಾನೆ ಅವನ ಬಗ್ಗೆನೇ ಪರಮಾತ್ಮನಿಗೆ ಅತ್ಯಂತ ಹೆಚ್ಚು ಆಧಾರ ಇದೆ ಅಂತ ಅಲ್ಲಿ ಕೇಳಿ ಬರ್ತದೆ. ಮುಕ್ತಿರ್ ಜ್ಞಾತ್ವಾಪಿ ವಿಷ್ಣು ಸ್ಯಾತ್ ಶಾಸ್ತ್ರಂ ಸ್ತುತ್ವ ತಥೋಧಿಕಂ. ನಮಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಗ್ತದೆ ಸಾತ್ವಿಕರಾದವರಿಗೆ ಅಂತ ಇಲ್ಲಿ ಬಂತಲ್ಲ, ಅದರ ಕುರಿತಾದಂತಹ ಕೆಲವು ಉಲ್ಲೇಖಗಳು ಗೀತಾ ಪ್ರಸ್ಥಾನದಲ್ಲಿ ಕೇಳಿ ಬರ್ತವೆ. ಮುಕ್ತಿರ್ ಜ್ಞಾತ್ವಾಪಿ ವಿಷ್ಣು ಸ್ಯಾತ್, ತೀರಾ ಸಾಮಾನ್ಯರಾದವರು ಈ ಜಗತ್ತಿನಲ್ಲಿ ಕೇವಲ ಪರಮಾತ್ಮನ ಬಗ್ಗೆ ಒಂದಿಷ್ಟು ಕೇಳಿ ತಿಳಿದವರು. ಜ್ಞಾತ್ವಾಪಿ, ಹೇಗೋ ಕೇಳಿದ್ದಾರೆ. ಶಾಸ್ತ್ರಂ ಶ್ರುತ್ವ ತಥೋಧಿಕಂ, ಭಗವಂತನ ಪಾರಮ್ಯವನ್ನ ಹೇಗೋ ಕೇಳಿ ತಿಳಿದವರಿಗಿಂತ ಶಾಸ್ತ್ರಗಳ ಮೂಲಕ ಕೇಳಿ ತಿಳಿದವರು ಇನ್ನೂ ಹೆಚ್ಚಿನ ಸುಖವನ್ನು ಮುಕ್ತಿಯಲ್ಲಿ ಪಡಿತಾರೆ. ಮುಕ್ತೌ ಸುಖಂ ತತ್ ಪಠತಃ ತಥೋಪ್ಯಧಿಕಮಿಷ್ಯತೆ. ಶಾಸ್ತ್ರವನ್ನ ಕೇಳಿ ಪರಮಾತ್ಮನ ಪಾರಮ್ಯವನ್ನ ಯಾರು ಬಲ್ಲವರಾಗಿರ್ತಾರಲ್ಲ ಅವರಿಗಿಂತ ತತ್ ಪಠತಃ, ಆ ಶಾಸ್ತ್ರವನ್ನು ತಾವು ಅಧ್ಯಯನ ಮಾಡುವವರು ಏನಿರ್ತಾರೆ ಅವರಿಗೆ ಇನ್ನೂ ಹೆಚ್ಚಿನ ಸುಖವೇ ದೊರೆಯುತ್ತದೆ ಅಂತ ಹೇಳ್ತಾರೆ. ವ್ಯಾಖ್ಯಾತುಸ್ತು ಸಮಂ ಮುಕ್ತೌ ಸುಖಂ ನಾಣ್ಯಸ್ಯ ಕಸ್ಯಚಿತ್. ಇನ್ನೊಬ್ಬರು ಹೇಳಿದ್ದನ್ನ ಪಠನ ಮಾಡುವವನಿಗಿಂತ ತಾನು ವ್ಯಾಖ್ಯಾನ ಮಾಡುವವನಿಗೆ ಹೆಚ್ಚಿನ ಸುಖ ಇದೆ ಮುಕ್ತಿಯಲ್ಲಿ ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ಮನುಷ್ಯನಾಗಿದ್ದು ಶಾಸ್ತ್ರವನ್ನ ವ್ಯಾಖ್ಯಾನ ಮಾಡುವವನು, ಪಾಠ ಹೇಳುವವನು, ಪ್ರವಚನ ರೂಪದಲ್ಲಿ ಹೇಳುವವನಿಗಿಂತ ತಥೋಧಿಕಂತು ದೇವಾನಾಂ ಮುಖ್ಯ ವ್ಯಾಖ್ಯಾಕೃತೋ ಹಿಸಹ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳುವಂತಹ ಮಾತು. ಶಾಸ್ತ್ರಗಳಿಗೆ ವ್ಯಾಖ್ಯಾನ ಮಾಡುವಂತಹ ಅಧಿಕಾರ
ಈ ಟೀಕಾ ಟಿಪ್ಪಣಿಗಳನ್ನು ಬರೆಯುವ ಅಧಿಕಾರ ಮತ್ತೆ ಅದನ್ನು ಪ್ರವಚನ ಮಾಡುವಂತಹ ಅಧಿಕಾರ ಸಾಮಾನ್ಯ ಮನುಷ್ಯರಿಗಿಂತ ಹೆಚ್ಚಾಗಿ ದೇವತೆಗಳಿಗೆ ಇದೆ. ಆದ್ರಿಂದ ಅವರಿಗೆ ಸುಖ ಹೆಚ್ಚು. ಇಲ್ಲಿ ಸಾತ್ವಿಕರು, ರಾಜಸರು, ತಾಮಸರು ಅಂತೆಲ್ಲ ಬಂತಲ್ಲ, ಹಾಗೇನೆ ಆ ಲಕ್ಷಣಗಳು ಅಂತ ಬಂತು ನೋಡಿ. ಮಾನಸಿಕ ಲಕ್ಷಣಗಳು, ದೈಹಿಕ ಲಕ್ಷಣಗಳು ಅಂತ ಮತ್ತೆ ಮಾನಸಿಕ ಲಕ್ಷಣಗಳು ಅಂತ ಏನು ಬಂದುವಲ್ಲ, ಅದಕ್ಕಾಗಿ ಇದನ್ನೆಲ್ಲ ಹೇಳಬೇಕು ಅಂತ ನಾನು ಆಲೋಚನೆ ಮಾಡಿದೆ. ಮಾನಸಿಕ ಲಕ್ಷಣಗಳು ಇವು: ಶ್ರವಣ, ಮನನ ಮತ್ತು ಧ್ಯಾನ, ಹಾಗೆ ಸ್ವಾಧ್ಯಾಯ, ಪ್ರವಚನ. ಶ್ರವಣದಲ್ಲಿಯೇ ಸ್ವಾಧ್ಯಾಯ ಅಂತ ಅನ್ನೋದು ಸೇರಿದೆ. ಇನ್ನೊಬ್ಬರಿಗೆ ನಾವೇನು ಪ್ರವಚನ ಮಾಡ್ತೀವಿ ಅಂಥ ಪ್ರವಚನ ಮತ್ತು ಸ್ವಾಧ್ಯಾಯ ಇವೆರಡು ಮನುಷ್ಯನ ಬೇಸಿಕ್ ಕರ್ತವ್ಯಗಳು. ಆಮೇಲೆ ಶ್ರವಣ, ಇನ್ನೊಬ್ರು ನಮಗೆ ಶ್ರವಣ ಮಾಡಿಸಿದ್ದನ್ನ, ನಮಗೆ ಪಾಠ ಹೇಳಿದ್ದನ್ನ ನಾವು ಮನನ ಮಾಡಬೇಕು. ಆಮೇಲೆ ಧ್ಯಾನ ಮಾಡಬೇಕು. ಇವೆಲ್ಲವೂ ಕೂಡ ಸಾಧಕರ ಮಾನಸಿಕ ಲಕ್ಷಣಗಳು. ಮಾನಸಿಕ ಲಕ್ಷಣಗಳು ಅಲ್ಲೇನು ಪರಮಾತ್ಮನ ಗುಣಗಳನ್ನು ಉಪಾಸನೆ ಮಾಡುವುದು ಅಂತ ಬಂತಲ್ಲ, ಗುಣಗಳನ್ನು ಉಪಾಸನೆ ಮಾಡಬೇಕಾದ್ರೂ ಮೊದಲು ಅಧ್ಯಯನ ಮಾಡಬೇಕು. ಆ ಅಧ್ಯಯನ ಮಾಡ್ಲಿಕ್ಕೆ ಬೇಕಾದಂತಹ ಎಲ್ಲ ಅಧ್ಯಯನ ಮಾಡುವವರ ತಾರತಮ್ಯವನ್ನು ಶಾಸ್ತ್ರ ಹೇಳಿದೆ. ಹೀಗೆ ಈ ತುಂಬಾ ಒಂದು ನಮಗೆಲ್ಲರಿಗೂ ಭರವಸೆಯನ್ನು ಕೊಡುವಂತಹ ಅಧಿಕಾರಿಗಳ ಭೇದವನ್ನ ಹೇಳುವಂತಹ ಒಂದು ವಿಷಯ ಇದೆ. ಶಾಸ್ತ್ರದ ಮೂಲಕ ಪರಮಾತ್ಮನ ಶ್ರೇಷ್ಠತೆಯನ್ನು ನಾವು ಕೇಳಲಿಲ್ಲ. ಯಾರೋ ಶಾಸ್ತ್ರ ಪ್ರವಚನ ಮಾಡ್ತಿದ್ದಾಗ ನಾವು ಅಲ್ಲಿ ಕೂತ್ಕೊಳ್ಳೇ ಇಲ್ಲ. ಆಕಸ್ಮಿಕವಾಗಿಯೋ ಹೇಗೋ ಯಾವ್ಯಾವುದೋ ಕಾರಣಗಳಿಂದ, ಯಾವ್ಯಾವುದೋ ಮೂಲಗಳಿಂದ ನಮಗೆ ಪರಮಾತ್ಮನ ಹಿರಿಮೆಯ ಬಗ್ಗೆ ಬಂತು. ಅದೇ ಮುಕ್ತಿ ಜ್ಞಾತ್ವಾ ಅಪಿ ಅಂದ್ರೆ ಸ್ವಲ್ಪ ತಿಳಿದ್ರೂ ಕೂಡ, ಹೇಗೋ ಯಾವ್ಯಾವುದೋ ಮೂಲಗಳಿಂದ ತಿಳಿದ್ರೂ ಕೂಡ ಮುಕ್ತಿ ಆಗೇ ಆಗ್ತದೆ, ಸುಖ ಕಡಿಮೆ. ಅದರಲ್ಲಿ ಶಾಸ್ತ್ರಂ ಶ್ರುತ್ವ ತಥೋಧಿಕಂ. ಒಬ್ರು ಯಾರೋ ಶಾಸ್ತ್ರದ ಪ್ರವಚನವನ್ನು ಮಾಡ್ತಾ ಇದ್ದಾರೆ, ಪಾಠವನ್ನು ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗಿ ಕೂತ್ಕೊಂಡು ಕೇಳಿದಾಗ ಸ್ವಲ್ಪ ಜ್ಞಾನ ಹೆಚ್ಚಾಗ್ತದೆ, ಅದರಿಂದ ಮುಕ್ತಿಯಲ್ಲಿ ಆಗುವಂತಹ ಸುಖ ಹೆಚ್ಚಾಗ್ತದೆ. ಅಲ್ಲಿ ಹೋಗಿ ಕೂತಾಗಲೂ ಕೂಡ ಅವ್ರು ಹೇಳಿದ್ದನ್ನ ಹಾಗೆ ಕಿವಿಗಳ ಮೂಲಕ ಕೇಳುವುದಕ್ಕಿಂತ ಪುಸ್ತಕವನ್ನು ನಾವಿಟ್ಕೊಂಡು ಕೇಳುವಂಥವ್ರು ಏನಿದ್ದಾರಲ್ಲ, ತಾವು ಕೂಡ ಪುಸ್ತಕವನ್ನು ಇಟ್ಕೊಂಡು ಅವ್ರು ಹೇಳಿದ್ದನ್ನ ಫಾಲೋ ಮಾಡುವಂಥವ್ರು ಏನಿದ್ದಾರಲ್ಲ, ಅವ್ರಿಗೆ ಇನ್ನೂ ಹೆಚ್ಚಿನ ಸುಖ. ಅದು 3ನೇ ಗ್ರೇಡ್. ಅದು ಮುಕ್ತವು ಸುಖಂ ತತ್ಪಠತಃ ತಥೋಪ್ಯಧಿಕಮಿಷ್ಯತೆ. ತಾವು ಪುಸ್ತಕವನ್ನು ಇಟ್ಕೊಂಡು ಆ ಗುರುಗಳು ಹೇಳಿದ್ದನ್ನ ಫಾಲೋ ಮಾಡುವುದಕ್ಕಿಂತ ಕೇಳಿದ್ದಾದ ಮೇಲೆ ತಾವು ಅದನ್ನೆಲ್ಲ ಮನನ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಕಾಲಕ್ರಮೇಣ ಅದನ್ನು ಮತ್ತೊಬ್ಬರಿಗೆ ಪಾಠ ಮಾಡುವವರಿದ್ದಾರಲ್ಲ, ಅವರ ಶಕ್ತಿ ಮತ್ತೂ ಕೂಡ ಹೆಚ್ಚಿಂದು. ವ್ಯಾಖ್ಯಾನ ಮಾಡುವವನಿಗೆ ಸಿಗುವಂತ ಸುಖ ಬಹಳ ದೊಡ್ಡದು ಮನುಷ್ಯರಲ್ಲಿ. ಆದರೆ ಎಲ್ಲಾ ಮನುಷ್ಯರಿಗೂ ಕೂಡ ಅಂತಹ ಮಹಾಯೋಗ್ಯತೆ ಇರೋದಿಲ್ಲ. ಮತ್ತು ಮನುಷ್ಯರಾದವರು ತಾವೇನು ವ್ಯಾಖ್ಯಾನ ಮಾಡ್ತೀವಿ ಅಂತ ಅನ್ಕೊಂಡಿರ್ತಾರೆ, ಆ ವ್ಯಾಖ್ಯಾನ ಮಾಡುವವರು ಎಲ್ಲರಿಗಿಂತ, ಮನುಷ್ಯ ವ್ಯಾಖ್ಯಾತೃಗಳಿಗಿಂತ ದೇವ ವ್ಯಾಖ್ಯಾತೃಗಳು, ಪಾಠ ಪ್ರವಚನ ಮಾಡುವಂತಹ ದೇವತೆಗಳು ಇನ್ನೂ ದೊಡ್ಡವರು. ಮುಖ್ಯ ವ್ಯಾಖ್ಯಾ ಕೃತೋಹಿ ಸಹ, ಮುಖ್ಯವಾಗಿ ವ್ಯಾಖ್ಯಾನ ಮಾಡುವಂಥವ್ರು ಅವರೇ ಆಗಿದ್ದಾರೆ. ಆದ್ದರಿಂದ ಅವರನ್ನೇ ಹಾಗೆ ನಾವು ಭಾವಿಸಬೇಕು ಅಂತ ತಾತ್ಪರ್ಯ. ಇದು ಆ ಮಾನಸಿಕ ಲಕ್ಷಣಗಳು. ಗೀತಾ ತಾತ್ಪರ್ಯದಲ್ಲಿ 18ನೇ ಅಧ್ಯಾಯದ ಕೊನೆಗೆ ಆಚಾರ್ಯರು ಉದ್ಧರಿಸುವಂತಹ ಶ್ಲೋಕ ಇದು. ಪ್ರಾಯ ಪದ್ಮಪುರಾಣದ ಶ್ಲೋಕ. ಮಾನಸಿಕ ಲಕ್ಷಣಗಳಲ್ಲಿ ಇದು ಮಹತ್ವದ್ದು. ಇದಲ್ಲದೆ ಋಗ್ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ ಇನ್ನಷ್ಟು ಲಕ್ಷಣಗಳನ್ನ, ಮತ್ತೆ ಭಾಗವತ ತಾತ್ಪರ್ಯದಲ್ಲೂ ಕೂಡ ಹೇಳ್ತಾರೆ. ಅವನ್ನು ಈಗಲೂ ನಾವು ಗಮನಿಸೋಣ. ಸ್ವಾಧ್ಯಾಯಾಪ್ತು ಪ್ರವಚನೆ ಸಹಸ್ರ ಗುಣಿತಂ ಫಲಂ ಅರ್ಥದ್ರಷ್ಟು ಕೋಟಿ ಗುಣಂ ತಥೋನಂತಂ ನಿಯಾಮಕೆ ತರ್ಕಾಗಮಾಭ್ಯಾಂ ನಿಯತಿಂ ಯಃ ಕರೋತಿ ತಥೋಧಿಕಂ ಅಂತ ಋಗ್ಭಾಷ್ಯದಲ್ಲಿ ಆಚಾರ್ಯರು ಮತ್ತೊಂದು ಈ ತಾರತಮ್ಯವನ್ನೆಲ್ಲ ಹೇಳ್ತಾರೆ. ಇಲ್ಲಿ ತಾರತಮ್ಯವನ್ನು ತಿಳ್ಕೊಳ್ಬೇಕು ಅಂತ ಬಂದಲ್ಲ, ಅದಕ್ಕಾಗಿ ಇಷ್ಟನ್ನೆಲ್ಲ ನೆನಪಿಸ್ಕೋತಾ ಇದ್ದೇನೆ. ಸ್ವಾಧ್ಯಾಯ, ನಾವು ಸ್ವಾಧ್ಯಾಯ ಮಾಡುವುದಕ್ಕಿಂತ ಪ್ರವಚನ, ಇನ್ನೊಬ್ಬರಿಗೆ ಪ್ರವಚನ ಮಾಡಿದಾಗ ಅದರ ಫಲ ಹೆಚ್ಚು, ಪುಣ್ಯ ಮತ್ತು ಮುಕ್ತಿಯಲ್ಲಿ ಆನಂದ ಇವೆಲ್ಲ ಹೆಚ್ಚು. ಪ್ರವಚನ ಮಾಡುವಾಗಲೂ ಕೂಡ ಇನ್ನೊಬ್ಬರಿಗೆ ಪಾಠ ನಾವು ಹೇಳುವಾಗ, ಇನ್ನೊಬ್ಬರಿಗೆ ಪ್ರವಚನ ಮಾಡುವಾಗ ನಮ್ಮ ಗುರುಗಳ ಮೂಲಕ ನಾವೇನು ತಿಳಿದಿದ್ದೇವೆ ಅದನ್ನು ಮಾತ್ರ ಹೇಳುವುದಕ್ಕಿಂತ ಹೆಚ್ಚಿನ ಅರ್ಥವನ್ನು ನಾವು ಕಂಡುಕೊಂಡು ಹೇಳುವುದೇನಿದೆ ಮತ್ತು ಹೆಚ್ಚಿಂದು. ಅರ್ಥದ್ರಷ್ಟು ಕೋಟಿ ಗುಣಂ, ಹೊಸ ಅರ್ಥವನ್ನು ಹೇಳುವವನಿಗೆ ಇನ್ನೂ ಹೆಚ್ಚಿನ ಫಲ ಇದೆ. ತಥೋನಂತಂ ನಿಯಾಮಕೆ, ಅದಕ್ಕಿಂತ ಹೆಚ್ಚಿನ ಅನಂತವಾದ ಫಲ ನಿಯಾಮಕ. ನನಗೊಂದು ಯಾವುದೋ ಅರ್ಥ ಹೀಗೆ ಹೊಳಿತು, ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಅಂತ ಹೇಳುವಾಗ ಆ ಅರ್ಥ ಯಾಕೆ ಸರಿ ಅಂತ ಪ್ರತಿಪಾದನೆ ಮಾಡಬೇಕಲ್ಲ. ಸುಮ್ಮನೆ
ಅರ್ಥವನ್ನ ಒಂದು ನಮ್ಗೆ ಹೊಳೆದಿದೆ, ಅದನ್ನು ಹೊಳೆದದ್ದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳುವುದಕ್ಕಿಂತ ಆ ಅರ್ಥವನ್ನ ಸಮರ್ಥನೆ ಮಾಡಿಕೊಳ್ಳುವುದೇನಿದೆ, ತಾನು ಕಂಡುಕೊಂಡಂತಹ ಅರ್ಥವನ್ನು ಸಮರ್ಥನೆ ಮಾಡುವುದೇನಿದೆ ಮತ್ತು ಮಹತ್ವದ್ದು. ಅದರಲ್ಲೂ ತರ್ಕಾಗಮಾಭ್ಯಾಂ ನಿಯತಿಂ ಯಕ್ಕರೋತಿ ತಥೋಧಿಕಂ. ತರ್ಕ ಮತ್ತು ಆಗಮಗಳ ಮೂಲಕ, ಯುಕ್ತಿಗಳ ಮೂಲಕ ಮತ್ತು ಆಗಮಗಳ ಮೂಲಕ ಯಾರು ತಾನು ಕಂಡುಕೊಂಡಂತಹ ಅರ್ಥವನ್ನ, ಹೊಸ ಹೊಸ ವೇದವಾಕ್ಯಗಳಿಗೆ ಹೊಸ ಹೊಸ ಅರ್ಥಗಳನ್ನು ಕಂಡುಕೊಂಡು ಅವುಗಳನ್ನ ಬೇರೆ ಬೇರೆ ವೇದವಾಕ್ಯಗಳ ಮೂಲಕ, ಪುರಾಣಗಳ ಮೂಲಕ ಯಾರು ಸಮರ್ಥನೆ ಮಾಡ್ಕೋತಾನೆ ಅವನಿಗೆ ಮತ್ತೂ ಹೆಚ್ಚಿನ ಫಲ ಇದೆ. ಮತ್ತು ಕೆಲವು ಲಕ್ಷಣಗಳನ್ನ ಭಾಗವತ ತಾತ್ಪರ್ಯದಲ್ಲಿ ಹೀಗೆ ಹೇಳ್ತಾರೆ. ಅವು ಎಲ್ಲ ತಾರತಮ್ಯಕ್ಕೆ ದೈಹಿಕ ಲಕ್ಷಣಗಳು ಅಂತ ಬಂತಲ್ಲ, ಆ ದೈಹಿಕ ಲಕ್ಷಣಗಳು ಅಂದ್ರೆ 32 ಲಕ್ಷಣಗಳು ಅಂತ ಹೀಗೆಲ್ಲ ಬಂದದ್ದಲ್ಲದೇನೆ ಇನ್ನೂ ಕೆಲವು ವಿಷಯಗಳನ್ನು ತಿಳ್ಕೊಳ್ಬೇಕು. ಅದು ಹೇಗೆಂದ್ರೆ, ಪಶು ವೃಕ್ಷಾದಿ ಭೇದೇನ ಜೀವ ಏವ ಸ್ವತಸ್ಥಿತಾ. ಮೂಲ ಸ್ವರೂಪದಲ್ಲಿಯೇ ಕೆಲವರು ಕ್ರಿಮಿ ಕೀಟ ಸ್ವರೂಪದವರು, ಕೆಲವು ಪಶು ಪಕ್ಷಿ ಸ್ವರೂಪದವರಿದ್ದಾರೆ. ತತ್ರ ಸ್ಥಾವರ ಮುಕ್ತೇಭ್ಯ ವರಾಹ ಜಂಗಮ ಮುಕ್ತಕಾಹ. ಮೂಲ ಸ್ವರೂಪದಲ್ಲಿಯೇ ಕ್ರಿಮಿ ಕೀಟ ಪಶು ಪಕ್ಷಿ ವೃಕ್ಷ ಇತ್ಯಾದಿ ರೂಪದಿಂದಿದ್ದಾರೆ. ಅಲ್ಲಿ ಸ್ಥಾವರರಾದವರು, ಸ್ಥಾವರ ಅಂದ್ರೆ ಮೂಲ ಸ್ವರೂಪದಲ್ಲಿಯೇ ವೃಕ್ಷ ರೂಪದಿಂದ ಇರುವಂತಹ ಜೀವರಿಗಿಂತ ಜಂಗಮರಾದವರು, ಅಂದ್ರೆ ಜಂಗಮ ಅಂದ್ರೆ ನಡೆದಾಡುವಂತಹ ಪ್ರಾಣಿಗಳು, ನಡೆದಾಡುವಂತಹ ಪ್ರಾಣಿಯ ಸ್ವರೂಪವನ್ನ ತಮ್ಮ ಜೀವದಲ್ಲೇ ಹೊತ್ತವರು ಯಾರಿದ್ದಾರೆ ಅವರು ಮತ್ತೂ ಶ್ರೇಷ್ಠರು. ಅರ್ಥಾತ್ ವೃಕ್ಷ ರೂಪದಲ್ಲಿರುವಂತಹ ಮುಕ್ತರಿಗಿಂತ ಪಶು ವೃಕ್ಷ ಇತ್ಯಾದಿ, ಪಶು ಪಕ್ಷಿ ಇತ್ಯಾದಿ ರೂಪದಲ್ಲಿರುವಂತಹ ಮುಕ್ತರು ಮತ್ತೂ ಶ್ರೇಷ್ಠರು. ತೇಭ್ಯೋ ಮಾನುಷ ಮುಕ್ತಾಶ್ಚ, ಅವ್ರಿಗಿಂತ ಹೆಚ್ಚು ಶ್ರೇಷ್ಠರಾದವರು ಮನುಷ್ಯ ಗಣದಲ್ಲಿರುವಂಥವ್ರು. 32ನೇ ಕಕ್ಷಾದಲ್ಲಿರುವಂತಹ ಮನುಷ್ಯರು ಅಂತ ನಾವೇನು ಮನುಷ್ಯೋತ್ತಮರು ಅಂತ ಹೇಳ್ತೀವಲ್ಲ, ಅವರು ಮನುಷ್ಯೋತ್ತಮರು. ಆ ಮನುಷ್ಯೋತ್ತಮರು ಮತ್ತೂ ಶ್ರೇಷ್ಠರಾಗಿರ್ತಾರೆ. ವಿಪ್ರಮುಕ್ತಾ ತಥೋಧಿಕಾಹ, ಆ ಮನುಷ್ಯ ಮುಕ್ತರಲ್ಲಿಯೇ ಬ್ರಾಹ್ಮಣರಾದಂತಹ ಮುಕ್ತರು ಮತ್ತು ಶ್ರೇಷ್ಠರು. ಇದನ್ನು ಗಮನಿಸಬೇಕು. ಇಲ್ಲಿ ಬ್ರಾಹ್ಮಣರು ಅಂತ ಹೇಳುವ ಮಾತೇನಿದೆ, ನಮ್ಮ ಈ ಜಗತ್ತಿನಲ್ಲಿ ನಾವು ಕಾಣುವಂತಹ ನಮ್ಮ ತಂದೆ ತಾಯಿಂದರಿಂದ ಬರುವಂತಹ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಏನು ವಿಭಾಗ ಇದೆ, ಇದಕ್ಕೆ ಸಂಬಂಧಪಟ್ಟದ್ದಲ್ಲ. ನಮ್ಮ ಸ್ವರೂಪಕ್ಕೆ ಸಂಬಂಧಪಟ್ಟಂತಹ ನಮ್ಮ ಶಮದಮಾದಿ ಸಂಪತ್ತಿ, ನಮ್ಮ ಜ್ಞಾನಭಕ್ತಿ ವೈರಾಗ್ಯಾದಿ ಸಂಪತ್ತಿಗಳನ್ನು ಆಧರಿಸಿರುವಂತಹ ಒಂದು ವ್ಯವಸ್ಥೆ ಅದು. ಮುಕ್ತಿಯಲ್ಲಿಯೂ ಕೂಡ ಆ ವ್ಯವಸ್ಥೆ ಇದೆ. ಅದು ಇರುವುದೆಲ್ಲಿ? ಸಾತ್ವಿಕರ, ಈ ಮನುಷ್ಯೋತ್ತಮರಲ್ಲಿ ಮಾತ್ರ ಇರೋದು. ನಮಗೆ ಗೊತ್ತಿರುವಂತೆ ದೇವತೆಗಳು ಸಾತ್ವಿಕರು, ಸಾತ್ವಿಕ ಸಾತ್ವಿಕರು, ಸಾತ್ವಿಕ ರಾಜಸರು, ಸಾತ್ವಿಕ ತಾಮಸರು ಅಂತ ಅಲ್ಲಿ ವರ್ಗೀಕರಣ ಇದೆ. ಆ 3 ವರ್ಗೀಕರಣಗಳಲ್ಲಿಯೂ ಕೂಡ ದೇವತೆಗಳಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬುದಿಲ್ಲ. ದೇವತೆಗಳೇನಿದ್ರು ಆ ವರ್ಣಗಳಿಗೆ ಅಭಿಮಾನಿಗಳು ಮಾತ್ರ. ಇನ್ನು ಮನುಷ್ಯರಲ್ಲಿ ರಾಜಸ ಸಾತ್ವಿಕರು, ರಾಜಸ ತಾಮಸರು ಅಂತ ಹೀಗೆ ವಿಭಾಗ ಇದೆ. ಅಲ್ಲಿ ರಾಜಸರೇನಿದ್ದಾರೆ ಅವರು ನಿತ್ಯ ಸಂಸಾರಿಗಳು, ರಾಜಸ ತಾಮಸರೇನಿದ್ದಾರೆ ಅವರು ತಮೋಲೋಕಕ್ಕೆ ಹೋಗುವಂಥವ್ರು ಮನುಷ್ಯರಲ್ಲಿ. ಮತ್ತೆ ರಾಕ್ಷಸರಲ್ಲಂತೂ ತಾಮಸ ಸಾತ್ವಿಕರು, ತಾಮಸ ರಾಜಸರು, ತಾಮಸರು ಅಂತ 3 ಜನ ಇದ್ದಾರೆ. ಅವರು ಕೂಡ ತಮಸ್ಸಿಗೆ ಹೋಗುವಂಥವ್ರು. ಹೀಗೆ ಒಟ್ಟು 9 ವರ್ಗೀಕರಣಗಳಲ್ಲಿ 4 ವರ್ಗೀಕರಣಗಳು, ತಾಮಸರಲ್ಲಿ 3 ವರ್ಗೀಕರಣಗಳು, ಮತ್ತೆ ರಾಜಸರಲ್ಲಿ ರಾಜಸ ತಾಮಸ ಅನ್ನೋ ವರ್ಗೀಕರಣ, ಇವಿಷ್ಟು ತಮಸ್ಸಿಗೆ ಹೋಗುವಂಥದ್ದು. ಮತ್ತೆ ಸಾತ್ವಿಕರ ವರ್ಗೀಕರಣದಲ್ಲಿ 3 ವರ್ಗೀಕರಣಗಳು ಕೂಡ ಮುಕ್ತಿಗೆ ಹೋಗುವಂಥದ್ದು. ರಾಜಸ ವರ್ಗೀಕರಣದಲ್ಲಿ ರಾಜಸ ಸಾತ್ವಿಕರು ಅವರೇ ಮನುಷ್ಯೋತ್ತಮರು ಅಂತ ಕರೆಸ್ಕೊಂಡಿದ್ದಾರೆ, ಅವರು ಮುಕ್ತಿಗೆ ಹೋಗುವಂಥವ್ರು. ರಾಜಸರು ಅವರು ನಿತ್ಯ ಸಂಸಾರಿಗಳಾದವರು. ಇಲ್ಲೆಲ್ಲ ಮಾನಸಿಕ ಗುಣಗಳು ಅಂತ ಬಂತಲ್ಲ, ಇವು ಎಲ್ಲ ಮಾನಸಿಕ ಗುಣಗಳೇ. ಶ್ರವಣ ಮನನಾದಿಗಳು ಮಾತ್ರ ಅಲ್ಲ, ಗುಣ ಅಂತ ಬಂದಾಗ ಸತ್ವ ರಜಸ್ತಮೋ ಗುಣಗಳು ಅಂತ 3 ಗುಣಗಳಿವೆ. ನಮ್ಮ ಪ್ರಕೃತಿಗೆ ಸಂಬಂಧಪಟ್ಟಂತಹ ಭೌತಿಕವಾದ ಸತ್ವ ರಜಸ್ತಮೋ ಗುಣಗಳೇನಿವೆ, ಇದಕ್ಕಿಂತ ಹೊರತಾದಂತಹ ಅಪ್ರಾಕೃತವಾದ ಸತ್ವ ರಜಸ್ತಮೋ ಗುಣಗಳಿವೆ. ಆ ಗುಣಗಳ ಆಧಾರದಿಂದಲೇ ಸಾತ್ವಿಕರು, ರಾಜಸರು, ತಾಮಸರು ಅಂತ ಜೀವ ಸ್ವರೂಪದಲ್ಲಿ ವರ್ಗೀಕರಣ ಇದೆ. ಇದನ್ನ ಈ ಜೀವ ಸ್ವರೂಪದಲ್ಲಿಯೇ ಸತ್ವ ರಜಸ್ತಮಸ್ ಅನ್ನುವ 3 ಗುಣಗಳಿವೆ. ಅವು ಪ್ರಾಕೃತವಾದ ಗುಣಗಳಲ್ಲ, ಅಪ್ರಾಕೃತವಾದ ಗುಣಗಳು ಅಂತ ಅನ್ನೋದನ್ನ ಸತ್ಯನಾಥ ತೀರ್ಥರು ತಮ್ಮ ಟಿಪ್ಪಣಿಗಳಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಆಧುನಿಕರಲ್ಲೂ ಕೂಡ ಹಿರಿಯ ವಿದ್ವಾಂಸರು, ಗುರುಕಲ್ಪರು ಆದಂತಹ ಗೋವಿಂದಾಚಾರ್ಯ ಮೊದಲಾದವರು ಅದನ್ನು ಹೇಳಿದ್ದಾರೆ.
ಈ ಮಾತನ್ನು ಒತ್ತಿ ಹೇಳ್ತಿದ್ದೇನೆ. ಜೀವ ಸ್ವರೂಪದಲ್ಲಿಯೇ ಸತ್ವ ರಜಸ್ ತಮಸ್ಸು ಅನ್ನುವಂತಹ ಅಪ್ರಾಕೃತವಾದ ಗುಣ ಇರುವುದು ಹೇಗೆ? ಸತ್ವರಜಸ್ತಮ ಗುಣಗಳು ಅಂದ್ರೆ ಪ್ರಕೃತಿಗೆ ಸಂಬಂಧಪಟ್ಟದ್ದು. ಸತ್ವಂ ರಜಸ್ತಮ ಇತಿ ಗುಣಾಹ ಪ್ರಕೃತಿ ಸಂಭವಾಹ. ಪ್ರಕೃತಿಯಲ್ಲಿರುವಂತಹ ಗುಣಗಳೇ ಸತ್ವ ರಜಸ್ತಮಸ್ ಅನ್ನುವಂತಹ ಮೂರು. ಆದ್ರಿಂದ ಅವು ಪ್ರಕೃತಿಗೆ ಸಂಬಂಧಪಟ್ಟದ್ದು, ಭೌತಿಕವೇ ಆದದ್ದು, ಪ್ರಾಕೃತಿಕವೇ ಆದದ್ದು ಅಂತ ಎಲ್ಲರದ್ದು ಗ್ರಹಿಕೆ ಇರ್ತದೆ. ಆದರೆ ಅಪ್ರಾಕೃತವಾದಂತಹ ಸತ್ವರಜಸ್ತಮ ಗುಣಗಳು ಇವೆ. ಅವುಗಳ ಆಧಾರದಿಂದಲೇ ಜೀವರು ಸಾತ್ವಿಕರು, ರಾಜಸರು, ತಾಮಸರು ಅಂತ ಕರೆಸ್ಕೊಂಡಿದ್ದಾರೆ. ಅವರಲ್ಲಿ ರಾಜಸ ಸಾತ್ವಿಕರಾದಂತಹ ಮನುಷ್ಯರೇನಿದ್ದಾರೆ ಅವರಲ್ಲಿ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಸ್ವರೂಪಕ್ಕೆ ಸಂಬಂಧಪಟ್ಟಂತಹ ವಿಭಾಗ ಇದೆ. ಇಲ್ಲಿ ಹೇಳ್ತಿರೋದು ಸ್ವರೂಪಕ್ಕೆ ಸಂಬಂಧಪಟ್ಟಂತಹ ಚಾತುರ್ವರ್ಣ್ಯವನ್ನ, ದೇಹಕ್ಕೆ ಸಂಬಂಧಪಟ್ಟ ಚಾತುರ್ವರ್ಣ್ಯವನ್ನಲ್ಲ. ದೇಹಕ್ಕೆ ಸಂಬಂಧಪಟ್ಟಂತಹ ಔಪಾಧಿಕವಾದ ಚಾತುರ್ಯವರ್ಣವನ್ನ ನಾವು ಮಾಡುವಂತಹ ಕರ್ತವ್ಯಗಳೇನಿದೆ ಅದಕ್ಕೆ ಆಧಾರಭೂತವಾಗಿ ಬೇರೆ ಕಡೆ ಪ್ರತಿಪಾದನೆ ಮಾಡಿದ್ದಾರೆ. ಈಗ ನಾವು ನೋಡ್ತಾ ಇರುವುದು ಅದಲ್ಲ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಹೀಗೆ ಮನುಷ್ಯ ಮುಕ್ತರಿಗಿಂತ ಬ್ರಾಹ್ಮಣ ಮುಕ್ತರು ಇನ್ನೂ ಹೆಚ್ಚು ಶ್ರೇಷ್ಠರು. ತತ್ರೋಪದೇಶ ಮಾತ್ರೇಣ ಮುಕ್ತೇಭ್ಯೋ ವೇದವೇದಿನಃ. ಆ ಬ್ರಾಹ್ಮಣ ಮುಕ್ತರಲ್ಲಿಯೂ ಕೂಡ ಇದು ಎಷ್ಟು ಮಹತ್ವದಾಗಿದೆ ಅನ್ನೋದು ಗಮನಿಸಬೇಕು. ಬ್ರಾಹ್ಮಣರಾದವರೆಲ್ಲರೂ ವೇದಾಧ್ಯಯನ ಮಾಡಿಬಿಡ್ತಾರೆ, ಬಹಳ ಶ್ರೇಷ್ಠರಾದವರು ಅಂತೆಲ್ಲ ನಾವೇನೇನು ಗ್ರಹಿಸಿರ್ತೇವೆ. ಇನ್ನೊಬ್ಬರ ಉಪದೇಶವನ್ನ ಕೇಳಿ ಮುಕ್ತರಾದವರು ಕೆಲವರು ಇರ್ತಾರೆ ಬ್ರಾಹ್ಮಣರಲ್ಲಿಯೂ ಕೂಡ. ಅವರು ವೇದ ಓದ್ತಾರೆ ಅಂತಿಲ್ಲ, ಇದು ಮಹತ್ವದ ಅಂಶ. ವೇದ ಓದ್ತಾರೆ ಅಂತಿಲ್ಲ, ವೇದ ಓದಲೇಬೇಕು ಅಂತಿಲ್ಲ. ಆಕಸ್ಮಿಕ ಕೆಲವು ಬಾರಿ ವೇದ ಓದಿಯೂ ಇರಬಹುದು. ಕೇವಲ ಉಪದೇಶವನ್ನು ಪಡೆದು ಮುಕ್ತರಾದವರಿಗಿಂತ ವೇದಾಧ್ಯಯನ ಮಾಡಿ ಮುಕ್ತರಾದವರು ಇನ್ನೂ ಶ್ರೇಷ್ಠರು. ವೇದಗಳನ್ನ ನಾವು ಓದ್ತೇವೆ, ಹೌದು. ಆದರೆ ವೇದಗಳನ್ನು ಓದಿದ್ರು ಕೂಡ ಅದು ಅರ್ಥ ಆಗಬೇಕು ಅಂತೇನಿದೆ, ಒಂದು ಸ್ವಲ್ಪ ಅರ್ಥ ಆಗಬಹುದು. ಅದಕ್ಕಾಗಿ ವೇದಗಳನ್ನ ಬಹಳ ಅರ್ಥ ಮಾಡಿಕೊಳ್ಳದೆ ಅಥವಾ ಅರ್ಥವೇ ಮಾಡಿಕೊಳ್ಳದೆ ಅಥವಾ ಸ್ವಲ್ಪ ಅರ್ಥ ಮಾಡಿಕೊಂಡು ಓದುವವರಿಗಿಂತ, ಅರ್ಥವೇ ಮಾಡಿಕೊಳ್ಳದೆ ಓದುವವರಿಗಿಂತಲೂ ಸ್ವಲ್ಪ ಅರ್ಥ ಮಾಡಿಕೊಂಡು ಅಥವಾ ತಪ್ಪಾಗಿ ಅರ್ಥ ಮಾಡಿಕೊಂಡು ನಮ್ಮಂಥವ್ರಂತೆ ಯಾರು ವೇದಗಳನ್ನು ಓದಿರ್ತಾರೆ ಅಂಥವರಿಗಿಂತ ಅರ್ಥಜ್ಞ ಋಷಯಸ್ತೇಭ್ಯ. ಬ್ರಾಹ್ಮಣರಲ್ಲಿಯೂ ಕೂಡ ಕೇವಲ ಉಪದೇಶವನ್ನು ಪಡೆದುಕೊಂಡವರಿಗಿಂತ ವೇದಾಧ್ಯಯನ ಮಾಡಿದವರು ಶ್ರೇಷ್ಠರು. ವೇದಾಧ್ಯಯನ ಮಾಡಿದವರಿಗಿಂತ ಅರ್ಥವನ್ನು ತಿಳಿದಂತಹ ಋಷಿಗಳು ಶ್ರೇಷ್ಠರು. ವೇದಾಧ್ಯಯನವನ್ನು ಮಾಡಿದ ಬ್ರಾಹ್ಮಣರಿಗಿಂತ ಅರ್ಥಜ್ಞವನ್ನು ಬಲ್ಲಂತಹ ಋಷಿಗಳು ಶ್ರೇಷ್ಠರು ಅಂತ ವರ್ಣನೆ ಮಾಡಿದ್ದಾರೆ. ಇದು ನಮ್ಮಂಥವರಿಗೆ ಎಷ್ಟು ಚೆನ್ನಾಗಿ ಒಂದು ಚಾವಟಿ ಏಟು ಕೊಟ್ಟಿದೆ ಅಂದ್ರೆ, ನಮ್ಮನ್ನ ಅರ್ಥವನ್ನು ಬಲ್ಲವರು ಅಂತ ನಮ್ಮಂತಹ ಮನುಷ್ಯರನ್ನು ಪರಿಗಣನೆ ಮಾಡಲಿಲ್ಲ ಶಾಸ್ತ್ರ. ನಮ್ಮನ್ನು ಬಹಳ ಅಂದ್ರೆ ವೇದವನ್ನು ಓದಿದಂತಹ ಬ್ರಾಹ್ಮಣ ಇಷ್ಟಂತ ಪರಿಗಣನೆ ಮಾಡ್ತದೆ. ಅರ್ಥವನ್ನು ಬಲ್ಲವರು ಯಾರು ಹಾಗಾದ್ರೆ? ಅರ್ಥಜ್ಞಾಹ ಋಷಯ ತೇಭ್ಯ. ವೇದವನ್ನು ಬಲ್ಲಂತಹ ಬ್ರಾಹ್ಮಣರಿಗಿಂತ ಅರ್ಥವನ್ನು ಬಲ್ಲಂತಹ ಋಷಿಗಳು ಇನ್ನೂ ದೊಡ್ಡವರು. ಇದೇ ದೇವ ಋಷಿ ಪಿತೃ ಪಾಹ ನರಾಹ ಅಂತ ಹೀಗೆಲ್ಲ ಇರ್ತಾರಲ್ಲ, ಅಲ್ಲಿ ಆ ಋಷಿಗಳು ಇನ್ನೂ ಕೂಡ ಶ್ರೇಷ್ಠರು ಅಂತ ಅರ್ಥ. ಅದಕ್ಕೆ ಅರ್ಥಜ್ಞ ಋಷಯಸ್ತೇಭ್ಯ ತೋ ದೇವ ಸಂಶಯಚ್ಛಿದ. ಆ ಅರ್ಥಜ್ಞರಾದ ಋಷಿಗಳಿಗಿಂತ ಇನ್ನೂ ಮೇಲಿನ ಕಕ್ಷಾದಲ್ಲಿ ಈ ಋಷಿಗಳಿದ್ದಾರೆ, ದೇವತೆಗಳಿದ್ದಾರೆ. ತಾರತಮ್ಯ ಕಕ್ಷಾದಲ್ಲಿ ಅತ್ಯಂತ ಕೆಳಗಿರುವಂಥವರು ನರಾಹ ಮನುಷ್ಯರು, ಅವ್ರಿಗಿಂತ ಮೇಲಿರುವಂಥವ್ರು ಪಗಳು ಅಂದ್ರೆ ಚಕ್ರವರ್ತಿಗಳು, ಅವ್ರಿಗಿಂತ ಮೇಲಿರುವಂಥವ್ರು ಋಷಿಗಳು. ಆ ಋಷಿಗಳು ವೇದಗಳನ್ನು ಅರ್ಥವನ್ನು ಬಲ್ಲವರು ಅಂತ ಅವರನ್ನು ಪರಿಗಣನೆ ಮಾಡಿದೆ. ನಮ್ಮನ್ನೆಲ್ಲ ಅರ್ಥವನ್ನು ಬಲ್ಲವರು ಅಂತ ಶಾಸ್ತ್ರ ಪರಿಗಣನೆ ಮಾಡಲಿಲ್ಲ. ನಾವು ವೇದಾರ್ಥವನ್ನು ಹೇಳ್ತೀವಿ ಅಂತ ತಿಳ್ಕೊಂಡು ತಿರುಗಾಡುವುದು, ಪ್ರಶಂಸೆ ಪಡೆಯುವುದೆಲ್ಲ ಹಾಸ್ಯಾಸ್ಪದವಾಗಿದೆ. ಆ ದೃಷ್ಟಿಯಿಂದ ಅರ್ಥಜ್ಞರಾದವರು ಋಷಿಗಳು, ಅವರಿಗಿಂತ ಶ್ರೇಷ್ಠರಾದವರು ದೇವತೆಗಳು. ಏಕೆಂದ್ರೆ ಅವರು ಸಂಶಯಚ್ಛಿದ. ಮುಖ್ಯವಾಗಿ ನಾವು ಈಗಾಗಲೇ ಪದ್ಮಪುರಾಣದಲ್ಲಿ ಗೀತಾ ಪ್ರಸ್ಥಾನದಲ್ಲಿ ಬಂದಂತಹ ಮಾತನ್ನು ನೋಡಿದ್ವಿ. ವ್ಯಾಖ್ಯಾನ ಮಾಡುವ ಅಧಿಕಾರ ಮುಖ್ಯವಾಗಿರುವುದು ದೇವತೆಗಳಿಗೆ. ಸಂಶಯವನ್ನು ಪರಿಹಾರ ಮಾಡುವಂತಹ ಸಂಶಯಚ್ಛಿತ ಎಂಬ ಶಬ್ದದಿಂದ ಕರೆಸಿಕೊಳ್ಳಲ್ಪಡುವಂತಹ ಅರ್ಹತೆ ಇರುವುದು ಕೂಡ ದೇವತೆಗಳಿಗೆ. ಅವರು ಇನ್ನೂ ಹೆಚ್ಚಿನ ಶ್ರೇಷ್ಠರು ಅಂತ ಭಾಗವತ ತಾತ್ಪರ್ಯದಲ್ಲಿ ಆ ವಿಷಯ ಬಂದಿದೆ. ಇವೆಲ್ಲವೂ ಕೂಡ ಆ ಮಾನಸಿಕ ಲಕ್ಷಣಗಳು, ದೈಹಿಕ ಲಕ್ಷಣಗಳು, ಸ್ವರೂಪಕ್ಕೆ ಸಂಬಂಧಪಟ್ಟ ಲಕ್ಷಣಗಳು ಅಂತ ಬೇರೆ ಬೇರೆ ಕಡೆ ಬಂದಂತೆ ನಾವು ಪರಿಗಣಿಸಬೇಕು. ಬನ್ನಂಜ ಗೋವಿಂದಾಚಾರ್ಯ ಹೇಳುವಂತೆ ದೈಹಿಕ ಲಕ್ಷಣಗಳು ಅಂದ್ರೆ ಯಾವುದು? ದೈಹಿಕಾನಿ ವೈಷ್ಣವ ಕರ್ಮಾಣಿ. ಭಗವಂತನ ಕುರಿತಾಗಿ, ಭಗವಂತನ ಪ್ರೀತ್ಯರ್ಥವಾಗಿ ನಾವು ಮಾಡುವ ಕರ್ಮಗಳೆಲ್ಲವೂ ದೈಹಿಕ ಲಕ್ಷಣಗಳು. ಮಾನಸಾನಿ ಅಂದ್ರೆ ಜ್ಞಾನಾನಂದಾದೀನಿ. ಮಾನಸಿಕ ಲಕ್ಷಣಗಳು ಅಂದ್ರೆ ಆ ವ್ಯಕ್ತಿ ಪಡೆದಿರುವಂತಹ ಜ್ಞಾನ ಮತ್ತೆ ಆ ವ್ಯಕ್ತಿ ಅದರ ಫಲವಾಗಿ ಪಡೆಯುವಂತಹ ಆನಂದ.
ಇದರಿಂದ ಅವ್ರ ತಾರತಮ್ಯವನ್ನು ತಿಳ್ಕೊಳ್ಬೇಕು ಅಂತ ಬಂದದ್ದಕ್ಕಾಗಿ ಆ ಯಾರ್ಯಾರಿಗೆ ಎಷ್ಟೆಷ್ಟು ಆನಂದ, ಯಾರ್ಯಾರಿಗೆ ಎಷ್ಟೆಷ್ಟು ಜ್ಞಾನ, ಯಾರ್ಯಾರಿಗೆ ಎಷ್ಟೆಷ್ಟು ಗುಣಗಳನ್ನು ಉಪಾಸನೆ ಮಾಡುವ ಶಕ್ತಿ ಇದೆ ಅಂತನ್ನೋದನ್ನೆಲ್ಲ ಹೀಗೆ ಹೇಳುವಂತ ಪ್ರಯತ್ನ ಮಾಡಿದ್ದೇನೆ. ಈಗ ತಾತ್ಪರ್ಯ ನಿರ್ಣಯದ ಶ್ಲೋಕಗಳಿಗೆ ಅನುಸಾರವಾಗಿ ಒಂದಿಷ್ಟನ್ನು ಹೇಳಿದ್ದೇನೆ. ಇವೇ ವಿಷಯಗಳು ಮಹಾಭಾರತದಲ್ಲಿ ಮುಂದೆ ಅಶ್ವಮೇಧಿಕ ಪರ್ವದಲ್ಲಿ ನಾವೀಗ ನೋಡ್ಲಿಕ್ಕೆ ತೊಡಗಿದ್ದೀವಿ. ಅಲ್ಲಿ ಮತ್ತೊಂದು ಬಾರಿ ಬರುವವೆ, ಅದನ್ನ ಮತ್ತೊಂದು ಬಾರಿ ಸೂಚ್ಯವಾಗಿ ಆಗ ಹೇಳ್ತೇನೆ. ಈಗ ಮೊದಲು ತಾತ್ಪರ್ಯ ನಿರ್ಣಯ ಒಂದಿಷ್ಟನ್ನು ನೋಡಿ ಮುಗಿಸಿ, ತಾತ್ಪರ್ಯ ನಿರ್ಣಯದಲ್ಲಿ ಬಂದಿರುವಂತಹ ವಿಷಯ ಏನು ಅನ್ನುವುದು, ನಮ್ಮ ಈ ಅನುಗೀತಕ್ಕೆ ಸಂಬಂಧಪಟ್ಟಂತಹ ತಾತ್ಪರ್ಯ ನಿರ್ಣಯದ ವಿಷಯ ಏನು ಅನ್ನುವುದು ನಮ್ಮ ಮನಸ್ಸಿನಲ್ಲಿ ಬೇರೂರಿದ ಮೇಲೆ ಮುಂದೆ ಈ ವಿಷಯವನ್ನ ಮುಂದೆ ನಾವು ನೋಡುವಂತಹ ಮಹಾಭಾರತದ ಆಯಾ ಶ್ಲೋಕಗಳಲ್ಲಿ, ಆಯಾ ಅಧ್ಯಾಯಗಳಲ್ಲಿ ಕಾಣ್ಲಿಕ್ಕೆ ಸುಲಭ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಮೊದಲ ನಾವಿದನ್ನು ನೋಡ್ತಾ ಇದ್ದೇವೆ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.